ಹಿಂದಿನ ಭಾಗದಲ್ಲಿ ನಾವು ಕಂಡಿದ್ದು ಕೇವಲ ಒಂದು ಆರಂಭವಷ್ಟೇ. ಶ್ಯಾಮಲಾ ಎಸ್ಟೇಟ್ನ ಹಳೆಯ ಬಂಗಲೆ, ಮಳೆಯ ಆರ್ಭಟ ಮತ್ತು ಆ ಕತ್ತಲೆಯಲ್ಲಿ ಕೇಳಿಬಂದ ಮರದ ಕಾಲಿನ ಶಬ್ದ, ಇದೆಲ್ಲವೂ ಯಾವುದೋ ಒಂದು ದೊಡ್ಡ ರಹಸ್ಯದ ಮುನ್ಸೂಚನೆಯಾಗಿತ್ತು. ಇಂದು ಸಮೀರ್ ಆ ನಿಗೂಢ ಕೇಂದ್ರ ಬಿಂದುವಿಗೆ ತಲುಪಿದ್ದಾನೆ. ಆ ಬೆದರು ಬೊಂಬೆ ನಿಜಕ್ಕೂ ಯಾರು ಮತ್ತು ಆ 6 ಅಕ್ಷರದ ಹಿಂದಿರುವ ಕರಾಳ ಸತ್ಯ ಏನು? ತೇಜಪ್ಪನ ಸಾವಿನ ಮಹಾರಹಸ್ಯವನ್ನು ಇವತ್ತು ಸಮೀರ್ ಕಂಡುಹಿಡಿತಾನಾ ಇಲ್ವಾ ಅನ್ನೋದನ್ನು ಬೆದರು ಬೊಂಬೆ ಸರಣಿಯ ಅಂತಿಮ ಭಾಗದಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ಸಮೀರ್ ರಾಜಣ್ಣನನ್ನು ಬಂಧಿಸಲು ಬಂದಾಗ ದೂರದ ಕಾಡಿನ ಕಡೆಯಿಂದ ಒಂದು ಅಸಲಿ ಮರದ ಕಾಲಿನ ಶಬ್ದ ಟಕ್ ಟಕ್ ಎಂದು ಜೋರಾಗಿ ಕೇಳಿಸುತ್ತೆ. ರಾಜಣ್ಣ ಬೆವರಿಸ್ಕೊಳ್ತಾ, ನೋಡಿ ಸಾಹೇಬ್ರೆ, ಅದು ಅಸಲಿ ಬೊಂಬೆ. 10 ವರ್ಷದ ಹಿಂದೆ ಸತ್ತ ರಾಮನಾಥ್ ಮರಳಿ ಬಂದಿದ್ದಾನೆ ಎಂದು ಕೂಗ್ತಾನೆ. ಮಿಂಚಿನ ಬೆಳಕಲ್ಲಿ ಒಬ್ಬ ವ್ಯಕ್ತಿ ಕುಂಟುತ್ತಾ ಕೊಡಲಿಯನ್ನು ನೆಲದ ಮೇಲೆ ಇಳಿಯುತ್ತಾ ಬರೋದು ಕಾಣಿಸುತ್ತೆ. ಅವನ ಮುಖದಲ್ಲಿ ಯಾವುದೇ ಮುಖವಾಡ ಇಲ್ಲ, ಬದಲಿಗೆ ಅವನ ಅರ್ಧ ಮುಖ ಬೆಂಕಿಯಲ್ಲಿ ಸುಟ್ಟು ಅತ್ಯಂತ ವಿಕಾರವಾಗಿದೆ. ರಾಜಣ್ಣ ಸುಳ್ಳು ಹೇಳ್ತಿದ್ದಾನಾ ಅಥವಾ ನಿಜವಾಗಿಯೂ ರಾಮನಾಥ್ ಬದುಕಿ ಬಂದಿದ್ದಾನಾ ಎಂಬ ಗೊಂದಲ ಸಮೀರ್ಗೆ ಶುರುವಾಗುತ್ತೆ. ಸಮೀರ್ ತನ್ನ ಕೈಯಲ್ಲಿದ್ದ ಡೈರಿಯನ್ನು ನೋಡ್ತಾನೆ. ತೇಜಪ್ಪ ಅದರಲ್ಲಿ ಬರೆದಿದ್ದಂತಹ ಅಂತಿಮ ರಹಸ್ಯದ ಪುಟಗಳು ಸಮೀರ್ ಕಣ್ಣೆದುರಿಗೆ ಬರ್ತವೆ. ಅಷ್ಟರಲ್ಲಿ ಆ ಸುಟ್ಟ ಮುಖದ ವ್ಯಕ್ತಿ ಸಮೀರ್ ಮತ್ತು ರಾಜಣ್ಣನನ್ನು ತನ್ನ ಕಪಿ ಮುಷ್ಟಿಯಲ್ಲೇ ಹಿಡಿದುಕೊಳ್ತಾನೆ. ಅವನ ಕೊಡಲಿಯನ್ನು ಹಿಡಿದು ನಿಧಾನವಾಗಿ ಸಮೀರ್ ಹತ್ರಕ್ಕೆ ಬರ್ತಾನೆ. ಸಮೀರ್, ತೇಜಪ್ಪನ ಪಾಪದ ಡೈರಿ ನಿನ್ನ ಕೈಯಲ್ಲಿದೆ. ಅದನ್ನು ಓದಿದ ಮೇಲೆ ಅವನ ಸಾವಿಗೆ ಯಾರು ಕಾರಣ ಅಂತ ನಿನಗೆ ಅರ್ಥವಾಗಿರಬೇಕಲ್ಲ ಅಂತ ರಾಮನಾಥ್ ಸಮೀರ್ನ ಕೇಳ್ತಾನೆ. ಅದಕ್ಕೆ ಸಮೀರ್, ನೀನು ರಾಮನಾಥ್ ಅಂದರೆ 10 ವರ್ಷಗಳ ಹಿಂದೆ ಬೆಂಕಿ ಅಪಘಾತದಲ್ಲಿ ತಪ್ಪಿಸಿಕೊಂಡು ಬದುಕಿ ಬಂದಿದ್ದು ನೀನೇನಾ? ಹಾಗಾದರೆ ತೇಜಪ್ಪನನ್ನು ಕೊಂದಿದ್ದು ಯಾರು ಅಂತ ಸಮೀರ್ ರಾಮನಾಥ್ನ ಕೇಳ್ತಾನೆ. ಈಗ ಸಮೀರ್ನ ಕಣ್ಣು ಡೈರಿಯ ಕೊನೆಯ ಪುಟದ ಕಡೆಗೆ ಹೋಗುತ್ತೆ. ಅದರಲ್ಲಿ ತೇಜಪ್ಪ ಬರೆದ ಕೊನೆಯ ಮಾತುಗಳು ಹೀಗಿವೆ: ನನ್ನ ಮಗ ರಘು ನನಗೆ ಬೆದರಿಕೆ ಹಾಕ್ತಿದ್ದಾನೆ. ನಾನೇ ರಾಮನಾಥ್ನ ಕೊಂದಿದ್ದು ಅನ್ನೋ ಸತ್ಯ ಅವನಿಗೆ ಗೊತ್ತಾಗಿದೆ. ಅವನು ಸೇಡಿಗಾಗಿ ಬೊಂಬೆಯ ವೇಷ ಧರಿಸಿ ನನ್ನನ್ನು ಕಾಡ್ತಾ ಇದ್ದಾನೆ. ಅಂದರೆ ರಾಮನಾಥ್ ಬಂದಿದ್ದು ತೇಜಪ್ಪನನ್ನು ಕೊಲ್ಲೋಕೆ, ಆದರೆ ತೇಜಪ್ಪನನ್ನು ಮೊದಲೇ ಸಾಯಿಸಿದ್ದ ಅವರ ಮಗ ರಘು. ತಂದೆಯ ಕ್ರೌರ್ಯಕ್ಕೆ ರಘುನೇ ಹಂತಕನಾಗಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಜೀಪ್ ಬರುತ್ತೆ. ಇದನ್ನೆಲ್ಲ ಕತ್ತಲಲ್ಲಿ ಅಡಗಿ ಕುಳಿತು ನೋಡ್ತಾ ಇದ್ದಂಥ ರಘು ಪಿಸ್ತೂಲ್ ಹಿಡಿದು ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ರಾಮನಾಥ್ ಮತ್ತು ರಘುವಿನ ನಡುವೆ ಜೋರಾಗಿ ದೊಡ್ಡ ಸಂಘರ್ಷ ನಡೆಯುತ್ತೆ. ಸಮೀರ್ ಅಡ್ಡ ಬಂದು ರಘುನ ತಡಿತಾನೆ. ಅಷ್ಟರಲ್ಲಿ ಪೊಲೀಸ್ ರಘುನ ಮತ್ತು ಈ ಎಲ್ಲ ಕಾರ್ಯಕ್ಕೆ ಸಹಾಯ ಮಾಡಿದಂಥ ರಾಜಣ್ಣನನ್ನು ಬಂಧಿಸ್ತಾರೆ.
ಇಲ್ಲಿ ಸಮೀರ್ ಬೇಧಿಸಿದ್ದು ಆ ಗ್ಲೌಸ್ ಮೇಲಿರುವಂಥ 6 ಅಕ್ಷರ ಅಂದರೆ ರಾಮನಾಥ್ ಅಲ್ಲ, ಆರ್ ಅಂದರೆ ರಘು. ಈ ಕಥೆಯ ಅಸಲಿ ಹಂತಕ ಇದೇ ಎಸ್ಟೇಟ್ನ ಒಳಗಿದ್ದ ಅವನು ಬೇರಾರು ಅಲ್ಲ, ಇದೇ ಶ್ಯಾಮಲ ಎಸ್ಟೇಟ್ನ ಮಾಲೀಕ ತೇಜಪ್ಪನ ಮಗ. ಈಗ ಶ್ಯಾಮಲ ಎಸ್ಟೇಟ್ನ ಕತ್ತಲೆ ಸಂಪೂರ್ಣ ದೂರ ಆಗಿದೆ. ಜೊತೆಗೆ ಈ ಕತೆ ನಮಗೆ ಒಂದು ವಿಷಯನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸೇಡ್ ಅನ್ನೋದು ಬರೀ ಬೆಂಕಿಯಲ್ಲ, ಆ ಸೇಡ್ ತೀರಿಸ್ಕೊಳ್ಳೋರ್ನು ಕೊನೆಗೆ ಸುಟ್ಟು ಊದಿ ಮಾಡುತ್ತೆ ಅಂತ. ನನ್ನ ಈ ಬೆದರು ಬೊಂಬೆ ಸ್ಟೋರಿಯನ್ನು ಇಷ್ಟಪಟ್ಟು ನೋಡಿದ್ದಕ್ಕೆ ಧನ್ಯವಾದ. ಇದೇ ರೀತಿ ಮುಂದಿನ ಸರಣಿಯಲ್ಲಿ ಒಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸ್ಟೋರಿ ಬೈಟ್ ಕನ್ನಡ.